ಇಲ್ಲಿ 1/3 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ. ಅರ್ಧ ಕಪ್ಪು ಗೋಧಿ ರವೆ ಅಂತ ಬರುತ್ತೆ, ಎಲ್ಲ ಫ್ರಾಯ್ಸನ್ ಸ್ಟೋರಲ್ಲಿ ಸಿಗುತ್ತೆ. ಗೋಧಿ ರವೆ ತೊಗೊಂಡಿದ್ದೀನಿ. ಇದೆರಡನ್ನು ಕ್ಲೀನಾಗಿ ತೊಳ್ಕೊಬಿಡೋಣ. ಆಮೇಲೆ ಒಂಚೂರು ತುಪ್ಪ ಹಾಕಿ ಕುಕ್ಕರ್ಗೆ ಹಾಕಿ ಹುರ್ಕೋಬೇಕು. ಇದರಲ್ಲಿ ಪಲಾವ್ ಮಾಡ್ಬೋದು, ಉಪ್ಪಿಟ್ಟು ಮಾಡ್ಬೋದು. ಗೋಧಿ ತರಿ ಅಂತ ಅಂಗಡಿಲಿ ಕೇಳಿದರೆ ಕೊಡ್ತಾರೆ, ಗೋಧಿ ನುಚ್ಚು ಅಂತ ಕೇಳಿದ್ರೆ. ಇದರಲ್ಲಿ ಉಪ್ಪಿಟ್ಟು ಮಾಡ್ಬೋದು, ಪಲಾವ್ ಮಾಡ್ಬೋದು, ಹೀಗೆ ಪೊಂಗಲ್ ಮಾಡ್ಬೋದು, ಪಾಯಸ ಮಾಡ್ಬೋದು, ಎಲ್ಲನೂ ಮಾಡ್ಬೋದು ಇದರಲ್ಲಿ. ಅದಕ್ಕೆ ಇವತ್ತು ಹುಗ್ಗಿ ಮಾಡೋಣ, ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಹಬ್ಬದ ದಿವಸ ಎತ್ಕೋತಾ ಇದ್ದೀನಿ. ಇದನ್ನು ಕ್ಲೀನಾಗಿ ತೊಳ್ಕೊತೀನಿ. ಇಲ್ಲಿ ಅರ್ಧ ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಈ ಪಾತ್ರೆಗೆ ಹಾಕಿ ಕ್ಲೀನಾಗಿ ತೊಳೆದುಬಿಟ್ಟು ಅರ್ಧ ಗಂಟೆ ನೆನೆಸ್ತೀನಿ. ಅರ್ಧ ಗಂಟೆ ನೆನೆಸ್ಬೇಕು ನೀರು ಹಾಕಿ. 3 ಸಲ ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನೆಸ್ತೀನಿ ನೀರು ಹಾಕಿ, ಮುಳುಗೋಷ್ಟು ನೀರು ಹಾಕಿ. ಮೊದಲಿಗೆ ಪೊಂಗಲ್ಗೆ 1 ಕಪ್ ಕಾಯಿ ತುರಿನ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ನೀವು ಹಾಲು ಹಾಕ್ಬೋದು, ಇಲ್ಲ ಕಾಯಿ ಹಾಲು ಹಾಕ್ಬೋದು. ಈ ರೀತಿ ತೆಂಗಿನಕಾಯಿನಾರು ರುಬ್ಬು ಹಾಕ್ಬಿಡ್ಬೋದು. ನಾನು ತೆಂಗಿನಕಾಯಿ ರುಬ್ಬು ಹಾಕ್ತೀನಿ ಪೊಂಗಲ್ಗೆ. ಇಲ್ಲಿ 1 ಕಪ್ ಅವರೆಕಾಳು ತೊಗೊಂಡಿದ್ದೀನಿ, 1 ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಜೀರಿಗೆ, ಮೆಣಸು, ಉಪ್ಪು ತೊಗೊಂಡಿದ್ದೀನಿ. ಈ ಮೆಣಸನ್ನ ಸಣ್ಣಕ್ಕೆ ಪುಡಿ ಮಾಡ್ಕೊಳ್ತೀನಿ ಕುಟಾಣಿಲಿ ಒಗ್ಗರಣೆಗೆ ಹಾಕೋದಕ್ಕೆ. ಕುಕ್ಕರ್ ಪಾತ್ರೆಗೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡೋಣ. ಇವಾಗ ಒಗ್ಗರಣೆ ಸಾಮಾನು ಹಾಕ್ತೀನಿ. ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬಾಡಲಿ, ಚೆನ್ನಾಗಿ ಸಿಡಿಲಿ ಇದು. ಇವಾಗ 3 ಹಸಿಮೆಣಸಿನ್ಕಾಯಿ, ಈರುಳ್ಳಿ. ನೀವು ಈರುಳ್ಳಿ ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಜೀರಿಗೆ, ಮೆಣಸು. ಜೀರಿಗೆ ಚೆನ್ನಾಗಿ 1 ಸ್ಪೂನಷ್ಟಿದ್ರೆ ಚೆನ್ನಾಗಿ ಗಮ್ ಅಂತ ಬರುತ್ತೆ ಪೊಂಗಲ್. ಇವಾಗ ಕುಟ್ಟಿ ಮೆಣಸನ್ನ ಪುಡಿ ಮಾಡ್ಕೊಂಡಿದ್ದೀನಿ ಕುಟಾಣಿಗೆ, ಅದು ಹಾಕ್ತಾಯಿದ್ದೀನಿ. ಇವಾಗ ಅವರೆಕಾಳು ಹಾಕೋಣ. 1 ಕಪ್ ಅವರೆಕಾಳು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಗೋಧಿ ನುಚ್ಚು, ಹೆಸರುಬೇಳೆ ಒಂದು ಸಲ ನೀಟಾಗಿ ತೊಳ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ. ಇವಾಗ ರುಬ್ಕೊಂಡಿರೋದು ತೆಂಗಿನಕಾಯಿ ಪೇಸ್ಟ್ ಹಾಕ್ತೀನಿ. ಎಲ್ಲ ಮಿಕ್ಸ್ ಮಾಡೋಣ. ಇವಾಗ ಅರ್ಧ ಕಪ್ಪು ಗೋಧಿ ನುಚ್ಚು ಹಾಕಿದ್ದೆ, 1/3 ಕಪ್ಪು ಹೆಸರುಬೇಳೆ ಹಾಕಿದ್ದೆ. ಅದ್ರದ್ದು 4ರಷ್ಟು ನೀರು ಹಾಕ್ತಾಯಿದ್ದೀನಿ. ಆಮೇಲೆ ಬೇಕಾದ್ರೆ ನೀರನ್ನ ಇದು ಗಟ್ಟಿ ಆದರೆ ನೀರು ಬಿಸಿ ಮಾಡ್ಕೊಂಡು ಹಾಕ್ಕೋಬೋದು. ಉಪ್ಪು ಮೊದಲೇ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿ 2 ವಿಷಲ್ ತಗೊಳ್ಳೋಣ. ಉಪ್ಪು ರುಚಿ ನೋಡ್ಕೊಬಿಡಿ, ಸಪ್ಪೆ ಆಗಿದ್ದರೆ ಉಪ್ಪು ಹಾಕ್ಬೋದು. ನನಗೆ ಸ್ವಲ್ಪ ಸಪ್ಪೆ ಅನಿಸುತ್ತೆ, ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸಪ್ಪೆ ಆಗಿತ್ತು. ಇವಾಗ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ತೀನಿ. ತೊಳೆದಿದ್ದೀನಿ, ತೊಳೆದು ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡೋಣ. ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿ 2 ವಿಷಲ್ ತಗೊಳ್ತೀನಿ. ಇದು ಕಾಯಿ ಪೊಂಗಲ್ ಅಂತ ಹೆಸರು. ನೀವು ಅಕ್ಕಿಲಿ ಬೇಕಾದ್ರೂ ಮಾಡ್ಕೊಳ್ಳಿ, ರವೆಲಿ ಬೇಕಾದ್ರೂ ಮಾಡ್ಕೊಳ್ಳಿ, ಅವಲಕ್ಕಿಲಿ ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಈ ದಿನ ಗೋಧಿ ನುಚ್ಚಲ್ಲಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿರುತ್ತೆ. ಒಂದು ಕುದಿ ಬರಲಿ, ಆಮೇಲೆ ಮುಚ್ಚಳ ಮುಚ್ಚಿ 2 ವಿಷಲ್ ತಗೊಳ್ತೀನಿ. ನೋಡಿ, ಈ ಥರ ಕುದೀತಾ ಇವಾಗ ಮುಚ್ಚಳ ಮುಚ್ಚಿ 2 ವಿಷಲ್ ತಗೊಳ್ಳೋಣ. ನೋಡಿ, ಪೊಂಗಲ್ ಈ ರೀತಿ ಬಂದಿದೆ. ಒಂದು ಸಲ ಎಲ್ಲ ತಿರುಗೋಣ.
ನಿಮ್ಗಿನ್ನೂ ತೆಳ್ಳೇಬೇಕು ಅಂದರೆ ಸ್ವಲ್ಪ ಪಕ್ಕದಲ್ಲಿ ಬಿಸಿನೀರು ಕಾಯಿಸ್ಬಿಟ್ಟು ಹಾಕ್ಕೊಳ್ಳಿ. ನನಗಿಷ್ಟು ಸಾಕು. ಮೆತ್ತಗೆ ಬೆಂದಿದೆ. ಗೋಧಿ ನುಚ್ಚಿನ ಪೊಂಗಲ್ ರೆಡಿ. ಗೋಧಿ ಪೊಂಗಲ್ ಈ ರೀತಿ ಸರ್ವ್ ಮಾಡಿಕೊಡೋದು. ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.